ಸೃಷ್ಟಿಯಾಗಿದೆ. ಪ್ರಸಿದ್ಧ ಹಿಮ ಕ್ರೀಡಾ ತಾಣವಾದಂಥ ಔಲಿಯಲ್ಲೂ ಕೂಡ ಭಾರಿ ಹಿಮಪಾತವಾಗಿದೆ. ಈಸ್ಟ್ ಸಿಕ್ಕಿಂನಲ್ಲಿ ಭಾರತೀಯ ಸೇನೆ 800ಕ್ಕೂ ಹೆಚ್ಚು ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾರೆ. ಭಾರಿ ಹಿಮಪಾತದಲ್ಲಿ ಸಿಕ್ಕಾಕೊಂಡಿದ್ದಂಥ ಪ್ರವಾಸಿಗರನ್ನ ಸುರಕ್ಷಿತವಾಗಿ ವಾಪಸ್ ಕರೆತಂದಿದ್ದಾರೆ. मैं चलता हुआ क्रिकेट का ज़रूर किसी का वजह सकता है। ಕೊಪ್ಪಳದಲ್ಲಿ ಕಲ್ಲಂಗಡಿ ತೋಟಕ್ಕೆ ನುಗ್ಗಿದಂತ ಕರಡಿಯನ್ನ ರೈತನೇ ಓಡಿಸಿದ್ದಾನೆ. ಗಂಗನಾಳ ಗ್ರಾಮದ ತೋಟಕ್ಕೆ ಕರಡಿ ನುಗ್ಗಿತ್ತು. ಈ ವೇಳೆ ರೈತ ವಿರೂಪಾಕ್ಷ ಗೌಡ ಧೈರ್ಯವನ್ನ ಮಾಡಿ ಕರಡಿಯನ್ನ ಹೆದರಿಸಿ ಓಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಅಜ್ಜಿಪುರದಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದಂತ ಬೋನ್ಗೆ ಕರಡಿ ಬಿದ್ದಿದೆ. ಕಳೆದ 1 ವಾರದಿಂದ ಅಜ್ಜಿಪುರದಲ್ಲಿ ಅಂಗಡಿಯೊಂದಕ್ಕೆ ನುಗ್ಗಿ ಮೊಟ್ಟೆ ಹಾಗೂ ದಿನಸಿ ತಿಂದು ಕರಡಿ ಉಪಟಳ ಮಾಡ್ತಾ ಇತ್ತು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ. ಬಡೂರು ಗ್ರಾಮದಲ್ಲಿ 25ಕ್ಕೂ ಹೆಚ್ಚು ಕಾಡಾನೆಗಳು ಕಾಣಿಸಿಕೊಂಡಿದೆ. ಗಜಪಡೆ ಕಂಡ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ರಾಮನಗರದಲ್ಲಿ ಹನುಮನ ರಥಕ್ಕೆ ಭರ್ಜರಿ ಸ್ವಾಗತ ಕೋರಲಾಯಿತು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಹಾಗೂ ಪ್ರತಿಷ್ಠಾಪನಾ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಹನುಮ ರಥ ಸಂಚರಿಸ್ತಾ ಇದೆ. ರಾಮನಗರದ ಚನ್ನಪಟ್ಟಣದಲ್ಲಿ ಹನುಮ ರಥಕ್ಕೆ ಭರ್ಜರಿ ಸ್ವಾಗತವನ್ನು ಕೋರಲಾಯಿತು. ಈ ರಥ ರಾಜ್ಯದಲ್ಲಿ ಸಂಚರಿಸಿ ಅಯೋಧ್ಯೆಗೆ ತೆರಳಲಿದೆ. ಪ್ರಮುಖ 5 ಸುದ್ದಿಯನ್ನು ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಪ್ರಮುಖ 5